ಇವತ್ತಿನ ತರಗತಿ ಒಳಗಡೆ ಪಂಡಿತ ರಮಾಬಾಯಿ ಅವ್ರ ಬಗ್ಗೆ ಅಧ್ಯಯನ ಮಾಡೋಣ್ರಿ. ಪಂಡಿತ ರಮಾಬಾಯಿ ಅವ್ರ ಬಗ್ಗೆ ಇವತ್ತಿನ ತರಗತಿ ಒಳಗೆ ಅಧ್ಯಯನ ಮಾಡೋಣ್ರಿ. ಪಂಡಿತ್ ರಮಾಬಾಯಿ ಸರಸ್ವತಿಯವರು ಏಪ್ರಿಲ್ 23, 1858ರಲ್ಲಿ ಏಪ್ರಿಲ್ 23, 1858 ಪಂಡಿತ್ ರಮಾಬಾಯಿ ಅವ್ರು ಏನ್ ಮಾಡ್ತಾರ್ರಿ, ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯ ಕಾರ್ಕಳ ತಾಲೂಕಿನ ಮಾಳ ಎಂಬಲ್ಲಿ ಜನಿಸಿದರು. ನೆನ್ಪಿಟ್ಕೋರಿ, ಪಂಡಿತ ರಮಾಬಾಯಿ ಸರಸ್ವತಿಯವರು 23ನೇ ಏಪ್ರಿಲ್ 1858 ದಕ್ಷಿಣ ಕನ್ನಡ ಜಿಲ್ಲೆ ಕಾರ್ಕಳ ತಾಲೂಕಿನ ಮಾಳ ಅಂತಕ್ಕಂಥ ಒಂದು ಊರುಗಳು ಏನ್ ಮಾಡ್ತಾರೆ, ಇವರು ಪಂಡಿತ್ ರಮಾಬಾಯಿ ಅವರು ಜನಿಸ್ತಾರೆ. ಸಂಸ್ಕೃತ ವಿದ್ವಾಂಸ ಅನಂತ ಶಾಸ್ತ್ರಿ ಡೋಗ್ರೆ ಮತ್ತು ಅವರ ಎರಡನೇ ಪತ್ನಿ ಲಕ್ಷ್ಮೀಬಾಯಿ ಡೋಂಗ್ರೆ ಅವರ ಮಗಳಿವರು. ಇವರ ತಂದೆ ಯಾರು ಅಂದಾಗ ಸಂಸ್ಕೃತ ವಿದ್ವಾಂಸರಾಗಿರ್ತಕ್ಕಂಥ ಅನಂತ ಶಾಸ್ತ್ರಿ ಡೋಂಗ್ರೆ ಅವರು. ಅನಂತ ಶಾಸ್ತ್ರಿ ಡೋಂಗ್ರೆ ಅವರು ಏನಾಗಿದ್ರು ಅಂದ್ರೆ ಇವರ ತಂದೆಯಾಗಿದ್ರು. ಮತ್ತು ಅವರ ಎರಡನೇ ಹೆಂಡತಿ ಇದ್ರಲ್ಲ, ಲಕ್ಷ್ಮೀಬಾಯಿ ಡೋಂಗ್ರೆ ಅಂತ ಹೇಳಿ, ಇವರಿಬ್ಬರ ಮಗಳು ಯಾರಂದ್ರ ಪಂಡಿತ ರಮಾಬಾಯಿ ಅವರು. ಅನಂತ ಶಾಸ್ತ್ರಿ ಅವರು ತಮ್ಮ ಹೆಂಡತಿ ಹಾಗೂ ಮಗಳಿಗೂ ಸಂಸ್ಕೃತ ಕಲಿಸಿದ್ರು. ನೋಡ್ರಿ, ಅವತ್ತಿನ ಕಾಲಕ್ಕೆ ಅವರು ಎಷ್ಟೊಂದು ಉದಾರವಾದಿಗಳಾಗಿದ್ರು ಅಂದ್ರ, ಹೆಣ್ಣು ಮಕ್ಕಳು ಅಡಿಗೆ ಮನೆಗೆ ಮಾತ್ರ ಸೀಮಿತ ಎನ್ನುವಂತ ಕಾಲಘಟ್ಟದೊಳಗಡೆ ಅನಂತ ಶಾಸ್ತ್ರಿ ಅವರು ಏನ್ ಮಾಡಿದ್ರು, ತಮ್ಮ ಹೆಂಡತಿ ಹಾಗೂ ತಮ್ಮ ಮಗಳಿಗೆ ಏನ್ ಮಾಡಿದ್ರು ಅಂದ್ರ ಸಂಸ್ಕೃತ ವಿದ್ಯಾಭ್ಯಾಸವನ್ನು ಮಾಡಿಸಿದ್ರು, ಸಂಸ್ಕೃತವನ್ನ ಕಲಿಸಿದ್ರು. 1878 1878 ಕಲ್ಕತ್ತಾ ವಿಶ್ವವಿದ್ಯಾಲಯ ಕಲ್ಕತ್ತಾ ವಿಶ್ವವಿದ್ಯಾಲಯ ಪಂಡಿತ ಎನ್ನುವ ಹೆಸರಿನ ಪ್ರಶಸ್ತಿಯನ್ನು ಇವರಿಗೆ ನೀಡಿತು. ಓಕೆ, 1878 ಕಲ್ಕತ್ತಾ ವಿಶ್ವವಿದ್ಯಾಲಯ ಏನ್ ಮಾಡಿದ್ರಿ, ಪಂಡಿತ ಪಂಡಿತ ಎನ್ನುವಂತ ಹೆಸರಿನ ಪ್ರಶಸ್ತಿಯನ್ನ ಯಾರು ನೀಡಿದ್ರಿ, ರಮಾಬಾಯಿ ಅವರಿಗೆ ನೀಡ್ತು. ಮತ್ತು ವಿವಿಧ ಸಂಸ್ಕೃತ ಕೃತಿಗಳ ವ್ಯಾಖ್ಯಾನವನ್ನ ಗುರುತಿಸಿ, ಇವರು ವಿವಿಧ ಸಂಸ್ಕೃತ ಕೃತಿಗಳಿಗೆ ಮಾಡಿರ್ತಕ್ಕಂಥ ವ್ಯಾಖ್ಯಾನಗಳನ್ನ ಗುರುತಿಸಿ ಸರಸ್ವತಿ ಎನ್ನುವಂತ ಅತ್ಯುನ್ನತ ಪ್ರಶಸ್ತಿಯನ್ನ ನೀಡಿತು. ಒಂದನೇದು 1878 ಏನ್ ಮಾಡಿದ್ರಿ, ಕಲ್ಕತ್ತಾ ವಿಶ್ವವಿದ್ಯಾಲಯ ಪಂಡಿತ ಪ್ರಶಸ್ತಿಯನ್ನು ಕೊಟ್ರ. ಈ ವಿವಿಧ ಸಂಸ್ಕೃತ ಕೃತಿಗಳ ವ್ಯಾಖ್ಯಾನ ಮಾಡೋದಕ್ಕಾಗಿ ಇವ್ರಿಗೆ ಮತ್ತೆ ಏನ್ ಮಾಡೋದಂದ್ರ ಸರಸ್ವತಿ ಅಂತಕ್ಕಂತ ಒಂದು ಅತ್ಯುನ್ನತವಾಗಿರ್ತಕ್ಕಂಥ ಪ್ರಶಸ್ತಿಯನ್ನ ನೀಡಿರ್ತಕ್ಕಂಥದ್ದನ್ನ ನಾವು ಗಮನಿಸ್ತೀವಿ. ಓಕೆ, ನೆಕ್ಸ್ಟ್ 1880 ರಮಾಬಾಯಿ ಅವ್ರ ಏನ್ ಮಾಡ್ತಂದ್ರ ಬೆಂಗಾಲಿ ವಕೀಲರಾಗಿರ್ತಕ್ಕಂಥ ಬಿಪಿನ್ ಬಿಹಾರಿ ಮೆದ್ವಿ ಅವರನ್ನ ಮದುವೆ ಆಗ್ತಾರೆ. 1880 ರಮಾಬಾಯಿ ಅವರು ಬೆಂಗಾಲಿ ವಕೀಲರಾಗಿರ್ತಕ್ಕಂಥ ಬಿಪಿನ್ ಬಿಹಾರಿ ಮೆದ್ವಿ ಅವರನ್ನ ಏನ್ ಮಾಡ್ತಾರೆ, ಮದುವೆ ಆಗ್ತಾರೆ. ಇವರಿಗೆ ಮನೋರಮಾ ಅಂತಕ್ಕಂಥ ಒಂದು ಹೆಣ್ಣು ಮಗು ಇತ್ತು. ನೆಕ್ಸ್ಟ್ 1882 ರಮಾಬಾಯಿ ಅವರ ಗಂಡ 1882 ರಮಾಬಾಯಿ ಅವರ ಗಂಡ ಬಿಪಿನ್ ಬಿಹಾರಿ ಏನಾಗ್ತಾರಂದ್ರ ನಿಧನರಾಗುತ್ತಾರೆ. ಓಕೆ, 1880 ಮದುವೆ ಆಗ್ತೈತಿ. 1882 ಏನಾಗ್ತೈತಿ, ಇವರು ಗಂಡ ನಿಧನರಾಗ್ತಾರೆ. ನಂತರ ರಮಾಬಾಯಿ ಅವ್ರು ಏನ್ ಮಾಡ್ತಾರ್ರಿ, ಪುಣೆಗೆ ತೆರಳಿ ಏನ್ ಮಾಡ್ತಾರ್ರಿ, ಆರ್ಯ ಮಹಿಳಾ ಸಮಾಜವನ್ನ ಸ್ಥಾಪನೆ ಮಾಡ್ತಾರೆ. 1882 ಏನ್ ಮಾಡ್ತಾರ್ರಿ, ಆರ್ಯ ಮಹಿಳಾ ಸಮಾಜವನ್ನ ಇವರು ಸ್ಥಾಪನೆ ಮಾಡ್ತಾರೆ. ಬಾಲ್ಯ ವಿವಾಹ ದೌರ್ಜನ್ಯದಿಂದ ಮಹಿಳೆಯರ ಶಿಕ್ಷಣ ಮತ್ತು ವಿಮೋಚನೆಯನ್ನ ಉತ್ತೇಜಿಸ್ತಕ್ಕಂಥದ್ದು, ಬಾಲ್ಯ ವಿವಾಹವನ್ನ ನಿಷೇಧಿಸ್ತಕ್ಕಂಥದ್ದು, ಮಹಿಳೆಯರನ್ನ ದೌರ್ಜನ್ಯದಿಂದ ಏನ್ ಮಾಡಿದ್ರಿ, ವಿಮುಕ್ತಿಗೊಳಿಸ್ತಕ್ಕಂಥದ್ದು, ಶಿಕ್ಷಣದ ಕಡೆ ಅವರು ಬರುವಂತೆ ಕೆಲಸ ಮಾಡ್ತಕ್ಕಂಥದ್ದು, ಇಂತ ಉತ್ತೇಜನಕಾರಿ ಕೆಲಸ ಮಾಡ್ತಕ್ಕಂಥದ್ದು ಏನಾಗಿತ್ತು ಅಂದ್ರ ಆರ್ಯ ಮಹಿಳಾ ಸಮಾಜದ ಒಂದು ಉದ್ದೇಶವಾಗಿತ್ತು. ಒಂದು, ಬಾಲ್ಯ ವಿವಾಹವನ್ನ ತಡೆಗಟ್ಟತಕ್ಕಂಥದ್ದು, ಮಹಿಳಾ ದೌರ್ಜನ್ಯವನ್ನ ವಿಮುಕ್ತಿಗೊಳಿಸ್ತಕ್ಕಂಥದ್ದು, ಮಹಿಳೆಯರ ಶಿಕ್ಷಣಕ್ಕಾಗಿ ಹೋರಾಟ ಮಾಡ್ತಕ್ಕಂಥದ್ದು ಏನಾಗಿದೆ ಅಂದ್ರ ಆರ್ಯ ಮಹಿಳಾ ಸಮಾಜದ ಒಂದು ಪ್ರಮುಖವಾದಂತಹ ಉದ್ದೇಶ ಆಗಿತ್ತು ಅಂತಕ್ಕಂಥದನ್ನ ನಾವು ಗಮನಿಸಬೇಕು. 1883 ಇವರು ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರಗೊಂಡರು. 1883 ಇವರು ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರಗೊಂಡರು. 1912 ರಮಾಬಾಯಿ ಅವರು ಕರ್ನಾಟಕದ ಗುಲ್ಬರ್ಗಾದಲ್ಲಿ ಕ್ರಿಶ್ಚಿಯನ್ ಪ್ರೌಢಶಾಲೆಯನ್ನ ಪ್ರಾರಂಭಿಸಿದ್ರು. 1912 ರಮಾಬಾಯಿ ಅವರು ಏನ್ ಮಾಡ್ತಾರ್ರಿ, ಕರ್ನಾಟಕದ ಗುಲ್ಬರ್ಗಾದೊಳಗಡೆ ಕಲಬುರಗಿ ಒಳಗಡೆ ಏನ್ ಮಾಡ್ತಾರ್ರಿ, ಒಂದು ಕ್ರಿಶ್ಚಿಯನ್ ಪ್ರೌಢಶಾಲೆಯನ್ನ ಪ್ರಾರಂಭ ಮಾಡ್ತಾರೆ. ಬ್ರಿಟಿಷ್ ಸರ್ಕಾರ ಏನ್ ಮಾಡ್ತದೆ, ಇವರ ಸೇವೆಯನ್ನ ಗುರುತಿಸಿ
ಬ್ರಿಟಿಷ್ ಸರ್ಕಾರ ಇವರ ಸೇವೆಯನ್ನ ಗುರುತಿಸಿ 1919ರಲ್ಲಿ 1919ರಲ್ಲಿ ಸಮುದಾಯ ಸೇವೆಗಾಗಿ ಸಮುದಾಯ ಸೇವೆಗಾಗಿ ಏನ್ ಮಾಡ್ತಾರೆ, ಕೈಸರ್ ಇ ಹಿಂದ್ ಕೈಸರ್ ಇ ಹಿಂದ್ ಅಂತಕ್ಕಂಥ ಪದಕವನ್ನ ನೀಡ್ತಾರೆ. ರಮಾಬಾಯಿ ಅವರು ಮುಂದೆ ಏನಾಗ್ತದೆ ಅಂದ್ರೆ ಏಪ್ರಿಲ್ 5, 1922 ಏಪ್ರಿಲ್ 5, 1922 ಏನ್ ಮಾಡ್ತಾರೆ, ರಮಾಬಾಯಿ ಅವರು ನಿಧನರಾಗುತ್ತಾರೆ ನಿಧನರಾಗುತ್ತಾರೆ ಅಂತೇಳಿ ಹೇಳ್ತೇವೆ. ಇನ್ನೆಷ್ಟ ರಮಾಬಾಯಿ ಅವರ ಕೃತಿಗಳು ಯಾವ ಅಂತ ನಾನು ನೋಡ್ತಾ ಹೋದ್ರ ಪ್ರಮುಖವಾಗಿ ಸ್ತ್ರೀ ಧರ್ಮ ಅಂತ ಹೇಳಿ, ಸ್ತ್ರೀ ಧರ್ಮ ಎನ್ನುವಂತ ಒಂದು ಕೃತಿಯನ್ನ, ದ ಸಿಟಿ ಆಫ್ ಇಂಡಿಯನ್ ವುಮನ್ ದ ಸಿಟಿ ಆಫ್ ಇಂಡಿಯನ್ ವುಮನ್ ಅಂತಕ್ಕಂಥ ಕೃತಿಯನ್ನ, ನೆಕ್ಸ್ಟ್ ದ ಹೈ ಕಾಸ್ಟ್ ಹಿಂದೂ ವುಮನ್ ಅಂತಕ್ಕಂಥ ಕೃತಿಯನ್ನ 1887ರಲ್ಲಿ ರಚನೆ ಮಾಡ್ತಾರೆ. ನೆಕ್ಸ್ಟ್ ದ ಕ್ರೈ ಟು ಇಂಡಿಯನ್ ವುಮನ್ ಅಂತ ಹೇಳಿ, ದ ಕ್ರೈ ಟು ಇಂಡಿಯನ್ ವುಮನ್ ಅಂತಕ್ಕಂಥ ಕೃತಿಗಳು, ಒಂದು ಸ್ತ್ರೀ ಧರ್ಮ ಎನ್ನುವಂತ ಕೃತಿ, ಎರಡನೇದು ದ ಸಿಟಿ ಆಫ್ ಇಂಡಿಯನ್ ವುಮನ್ ಅಂತಕ್ಕಂಥ ಕೃತಿ, ಮೂರನೇದು ದ ಹೈ ಕಾಸ್ಟ್ ಹಿಂದೂ ವುಮನ್ ಅಂತಕ್ಕಂಥ ಕೃತಿ, ನಾಲ್ಕನೇದು ದ ಕ್ರೈ ಟು ಇಂಡಿಯನ್ ವುಮನ್ ಅಂತಕ್ಕಂಥ ಕೃತಿ. ಈ 4 ಕೃತಿಗಳನ್ನ ಏನ್ ಮಾಡ್ತಾರೆ, ರಮಾಬಾಯಿ ಅವರು ರಚನೆ ಮಾಡ್ತಾರೆ. ಓಕೆ, 1882 ಒಳಗಡೆ ಈ ದ ಹೈ ಕಾಸ್ಟ್ ಹಿಂದೂ ವುಮನ್ ಅಂತಕ್ಕಂಥ ಕೃತಿ ಇತ್ತಲ್ಲ, ಇದನ್ನ ಭಾರತದ ಮೊದಲ ಮಹಿಳಾ ಪ್ರಣಾಳಿಕೆ ಅಂತ ಕರೀತಾರೆ. ದ ಹೈ ಕಾಸ್ಟ್ ಹಿಂದೂ ವುಮನ್ ಅಂತ ಕೃತಿಯನ್ನ ಭಾರತದ ಮೊದಲ ಮಹಿಳಾ ಪ್ರಣಾಳಿಕೆ ಅಂತ ಕರೀತಾರೆ. ಓಕೆ, ಇದು ನಮಗೆ ನೆನಪಿರ್ಬೇಕು. ಇವರ ಕೃತಿಗಳ ಮೇಲೆ ಒಂದು ಪ್ರಶ್ನೆ ಬರುವಂತ ಸಾಧ್ಯತೆ ಇರ್ತದೆ. ನೆಕ್ಸ್ಟ್, ರಮಾಬಾಯಿ ಅವರು ಕ್ರಿಶ್ಚಿಯನ್ ಧರ್ಮ ಸೇರಿದ ಬಳಿಕ ತಮ್ಮ ಹೆಸರನ್ನ ಮೇರಿ ರಮಾ ಅಂತ ಬದಲಾಯಿಸ್ಕೊಂಡ್ರು. ಓಕೆ, ಅಲ್ಲಿ ಹೋದ ತಕ್ಷಣ ರಮಾಬಾಯಿ ಅಂತ ಕರೆಯೋದಕ್ಕೆ ಬರಲ್ಲ, ಪಂಡಿತ ರಮಾಬಾಯಿ ಅಂತ ಕರೆಯೋದಕ್ಕೆ ಬರಲ್ಲ, ರಮಾಬಾಯಿ ಸರಸ್ವತಿ ಅನ್ನೋದಕ್ಕೆ ಬರುದಿಲ್ಲ. ಹಾಗಾಗಿ ಅವರು ಕ್ರಿಶ್ಚಿಯನ್ ಧರ್ಮವನ್ನ ಸೇರಿದ ಬಳಿಕ ರಮಾಬಾಯಿ ಅವರು ತಮ್ಮ ಹೆಸರನ್ನ ಮೇರಿ ರಮಾ ಅಂತ ಹೇಳಿ ಏನ್ ಮಾಡಿದ್ರೆ ಬದಲಾಯಿಸಿಕೊಂಡ್ರು. ಇದ್ರ ಜೊತೆಗೆ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ವಿಷಯ ಏನು ಅಂತಂದಾಗ, ಪಂಡಿತ ರಮಾಬಾಯಿ ಅವರು 1882ರ ಹಂಟರ್ ಆಯೋಗದ ಮುಂದೆ ರಮಾಬಾಯಿ ಅವರು 1882ರ ಹಂಟರ್ ಆಯೋಗದ ಮುಂದೆ, ಅದು ಶಿಕ್ಷಣಕ್ಕೋಸ್ಕರ ಭಾರತದಲ್ಲಿ ಬಂದಂತ ಒಂದು ಆಯೋಗ. ಈ ಆಯೋಗದ ಮುಂದೆ ಭಾರತದಲ್ಲಿ ಸ್ತ್ರೀಯರ ಶಿಕ್ಷಣಕ್ಕೆ ಒತ್ತು ನೀಡಲು ಬೇಡಿಕೆಯನ್ನು ಮುಂದಿಟ್ರು. ಪಂಡಿತ ರಮಾಬಾಯಿ ಅವರು 1882ರ ಹಂಟರ್ ಆಯೋಗದ ಮುಂದೆ ಏನ್ ಮಾಡಿದ್ರೆ, ಭಾರತದಲ್ಲಿ ಸ್ತ್ರೀಯರ ಶಿಕ್ಷಣಕ್ಕೆ ಒತ್ತು ನೀಡಲಿಕ್ಕೆ ಏನ್ ಮಾಡಂದ್ರ ಬೇಡಿಕೆಯನ್ನ ಮುಂದಿಟ್ರು. ಅದರ ಜೊತೆಗೆ ಪಂಡಿತ ರಮಾಬಾಯಿ ಅವರು ಸ್ತ್ರೀ ಪುರುಷರಿಗೆ ಸಮಾನ ಅವಕಾಶವಿರುವ ಸಾಮಾಜಿಕ ವ್ಯವಸ್ಥೆ ಸೃಷ್ಟಿಗೊಳ್ಳಬೇಕು ಅಂತ ಪ್ರತಿಪಾದಿಸಿದ್ರು. ಬಹಳ ಇಂಪಾರ್ಟೆಂಟ್ ಆಗಿರುವಂತದ್ದು. ರಮಾಬಾಯಿ ಅವರು ಏನ್ ಹೇಳಿದ್ರಿ, ಸ್ತ್ರೀಯರಿಗೆ ಮತ್ತು ಪುರುಷರಿಗೆ ಸಮಾನವಾಗಿರುವಂತಹ ಅವಕಾಶ ಇರುವಂತಹ ಒಂದು ಸಾಮಾಜಿಕ ವ್ಯವಸ್ಥೆ ಸೃಷ್ಟಿಯಾಗಬೇಕು ಅಂತ ಹೇಳಿ ಪ್ರತಿಪಾದಿಸಿದ್ರು. ನೆಕ್ಸ್ಟ್, ಬಾಲ್ಯ ವಿವಾಹ, ಬಹುಪತ್ನಿತ್ವ, ವಿಧವಾ ಪುನರ್ವಿವಾಹ ನಿಷೇಧದಂತಹ ಮಹಿಳಾ ಸವಾಲುಗಳನ್ನ ಮನಗಂಡಿರ್ತಕ್ಕಂಥ ರಮಾಬಾಯಿ ಅವರು ಅವುಗಳ ನಿವಾರಣೆ ಮಾಡೋದಕ್ಕೆ ಏನ್ ಮಾಡಿದ್ರಿ, ತಮ್ಮ ಕೈಲಾದ ಶಕ್ತಿ ಮೀರಿ ಏನ್ ಮಾಡಿದ್ರಿ, ಪ್ರಯತ್ನಗಳನ್ನ ಮಾಡಿದ್ರು. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಇವ್ರ ಮೇಲೆ ಕೇಳ್ತಕ್ಕಂಥ ಪ್ರಶ್ನೆ ಏನು ಅಂತಂದಾಗ, ಅನಾಥರು, ನಿರ್ಗತಿಕರು ಹಾಗೂ ವಿಧವಾ ಮಹಿಳೆಯರಿಗೆ ಏನ್ ಮಾಡಿದ್ರಿ, ಕೌಶಲ್ಯವನ್ನ ಬೆಳೆಸಿ ಸ್ವಾವಲಂಬನೆಯನ್ನು ತರುವ ಮೂಲಕ ಅವರ ಸಮಸ್ಯೆಗಳಿಗೆ ಮುಕ್ತಿ ನೀಡೋದಕ್ಕೋಸ್ಕರ ಮುಕ್ತಿ ಮಿಷನ್ ಮುಕ್ತಿ ಮಿಷನ್ ಅಂತಕ್ಕಂತ ಒಂದು ಸಂಸ್ಥೆಯನ್ನ ಏನ್ ಮಾಡಿದ್ರು, ಇವರು ಪ್ರಾರಂಭ ಮಾಡಿದ್ರು. ಇಲ್ಲಿಗೆ ಏನಂತಂದ್ರೆ ನಿಮ್ದ ಇಂಡಿಯನ್ ಪೊಲಿಟಿಕಲ್ ಥಾಟ್ಸ್ ಏನಂದ್ರೆ ಮುಕ್ತಾಯವಾಯ್ತು. ನಾಳೆಯಿಂದ ನಿಮ್ಗ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಥವಾ ಇಂಡಿಯನ್ ಅಡ್ಮಿನಿಸ್ಟ್ರೇಷನ್. ಓಕೆ, ಈ 2 ಒಳಗಡೆ ಒಂದನ್ನ ಸ್ಟಾರ್ಟ್ ಮಾಡ್ತೀವಿ. ಎಲ್ರೂ ಕೂಡ ದಯವಿಟ್ಟು ತರಗತಿಗಳನ್ನ ತಪ್ಪದೇ ಕೇಳ್ರಿ. ಓಕೆ, ಯಾಕಂದ್ರೆ ನಿಮ್ಮನ್ನ ಪರೀಕ್ಷೆ ಒಳಗಡೆ ಅರ್ಹಗೊಳಿಸ್ತಕ್ಕಂಥದ್ದು ನಮ್ಮೆಲ್ಲರ ಉದ್ದೇಶವಾಗಿದ್ದು, ಅದಕ್ಕೆ ಏನೇ ಬೇಕ್ರಿ, ನಿಮ್ಮೆಲ್ಲರ ಸಪೋರ್ಟ್ ಬೇಕು ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತಿಗೆ ಈ ತರಗತಿಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಎಲ್ರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು.